ಹೇ ಸೀತಾರಾಮ್ ಪ್ರಿಯ ವೀಕ್ಷಕರೇ ನಮಸ್ಕಾರ. ನಾನು ಗೋಕಾಕ್ ಪರಿಸರದ ಜಾನಪದ ರಂಗಭೂಮಿ ಕಲಾವಿದ ಸಾಹಿತಿ ಈಶ್ವರಚಂದ್ರ ಬೆಟಗೇರಿ. ನಾನು ಸಂಪಾದನೆ ಮಾಡಿರುವಂಥ ಕೃಷ್ಣಪಾರಿಯಾಟವನ್ನು ಈ ವಾಹಿನಿ ಮುಖಾಂತರ ಸುಮಾರು 125 ಹಂತಗಳಲ್ಲಿ ಅದನ್ನು ಮಂಗಲ ಮಾಡಿದ್ದು, ಈಗ ಆತ್ಮೀಯರ ಅಂತ ಶ್ರೀ ಮಲ್ಲಿಕಾರ್ಜುನ ಜೋತಾ ಅವರು ಸಂಸ್ಥಾಪಕರು ಈ ಒಂದು ಹೇ ಸೀತಾರಾಮ್ ಚಲ್ಲ ಅವರ ಒಂದು ಸಂದೇಶದಂತೆ ಗಂಗಾ ಪ್ರಸನ ಅಂದರೆ ಈ ತೆಲುಗನ್ನಡ ಒಂದು ಭಾಷೆ ಸಂಜ್ಞಾಬಾಳ ಅರ್ಥಾತ್ ಮಿತ್ರದ್ರೋಹಿ ಅನ್ನುವಂಥ ಈ ಸನ್ನಾಟವನ್ನು ವಾಚನ ಮಾಡ್ತಾಯಿದ್ದಾನೆ. ಇದು ನಾನು ಸಂಪಾದನೆ ಮಾಡಿರುವಂಥ ಗಂಗಾ ಪ್ರಸನ ಅನ್ನುವಂಥ ಹೆಸರಿನ ಒಂದು ಪುಸ್ತಕ. ಈಗಾಗಲೇ ತಮಗೆಲ್ಲ ಹೇಳಿರುವಂತೆ ಈ ಸಂಜ್ಞಾಬಾಳ ಮಿತ್ರದ್ರೋಹಿ ಗಂಗಾ ಪ್ರಸನ ಇದು ನಮ್ಮ ಆತ್ಮೀಯರಂಥ ಭರತ ಕಲಾಚಂದ್ರವರ ಈ ಬೆನ್ನುಡಿಯೊಂದಿಗೆ ಇದು ಪ್ರಾರಂಭವಾಗಿದ್ದು, ಇಲ್ಲಿ ವಿಶೇಷವಾಗಿ ನಾನು ಸಂಪಾದನೆ ಮಾಡಿರುವಂಥ ಕೃತಿಗೆ ಮುನ್ನುಡಿಯನ್ನು ಆತ್ಮೀಯರಂಥ ಜಯಾನಂದ ಮಾದರವರು ಬರೆದಿದ್ದಾರೆ. ಅದನ್ನು ತಮ್ಮ ಮುಂದೆ ನಾನು ಪ್ರಸ್ತುತ ಮಾಡ್ತಾಯಿದ್ದೇನೆ. ಈ ಒಂದು ಕೃತಿಯನ್ನು ಬೆಂಗಳೂರಿನ ಆರ್ ಶ್ರೀನಿವಾಸ್ ಅವರು ತಮ್ಮ ಪ್ರತಿಭಾ ಪ್ರಿಂಟರ್ಸ್ ಹನುಮಂತನಗರ ಮುಖಾಂತರ ಬೆಂಗಳೂರು ಮುಖಾಂತರ ಅವರಿಗೆ ಇದನ್ನು ಪ್ರಕಟ ಮಾಡಿದ್ದಾರೆ. ಅವರಿಗೂ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಅರ್ಪಿಸಿ ಸ್ಮರಿಸುತ್ತಾ, ಈ ಮುನ್ನುಡಿಯಲ್ಲಿ ಸಗರರು ಒಂದಾಗುವ ಚಂದಿರ ಅಂಥೇಳಿ ನನ್ನ ಕುರಿತು ಜಯಾನಂದ ಮಾದರ ಸರ್ ಅವರು ಬರೆದಂಥ ಈ ಒಂದು ವಾಚನ ಮಾಡಲಿಕ್ಕೆ ಸಂತೋಷ ಅನಿಸ್ತದೆ. ಹಾಸಗಲ್ಲಿನ ಮ್ಯಾಲ ಹಾದ ಹೋದ ಮನ್ಯಾರ ಪಾದ ಮೂಡ್ಯಾವ ಪರಿಪರಿಯ ನಮ್ಮ ಬಸವ ಹಾದ ಹೋಗ್ಯಾನ ಜಳಕಕ್ಕೆ. ನಮ್ಮ ಗ್ರಾಮೀಣ ಬದುಕಿನ ಗತವೈಭವದ ಸಾರುವ ಇಂಥ ಹಾಡುಗಳಾಗಲಿ, ನಾಟಕಗಳಾಗಲಿ, ಬಯಲಾಟಗಳಾಗಲಿ, ಬಾಯಿಂದ ಬಾಯಿಗೆ, ಕಿವಿಯಿಂದ ಕಿವಿಗೆ, ಜನರಿಂದ ಜನರಿಗೆ, ಊರಿಂದ ಊರಿಗೆ, ವರ್ಷದಿಂದ ವರ್ಷಕ್ಕೆ, ಯುಗದಿಂದ ಯುಗಕ್ಕೆ ಹರಿದಾಡುತ್ತಾ ಬಂದದ್ದು ಇದೊಂದು ದೊಡ್ಡ ಪರಂಪರೆ. ಗ್ರಾಮೀಣ ಜನರ ಬದುಕಿನ ನಡುವಲ್ಲಿಯ ಕತ್ತಲು ಬೆಳಕು, ಒಳಗು ಹೊರಗು, ಮೇಲೆ ಕೆಳಗೆ ಅಡಗಿರುವ ವೈಚಾರಿಕ, ಕಥಾನಕ, ಕಾಲ್ಪನಿಕ, ಬೌದ್ಧಿಕ, ಜನಜನಿತ ಮಾತುಗಳೇ ಸಾಹಿತ್ಯ, ಸಂಗೀತ, ಜನಪದ ಜೀವನಾಡಿಯಾಗಿ ಹರಿಯುತ್ತಾ ಜರಿಯುತ್ತಾ ಬಳವಳೆಯಾಗಿ ಇಂದಿನ ಹಿರಿಕಿರಿಯರಿಗೆ ಕೊಡೆಯಾಗಿ ಪರಿಣಮಿಸಿದೆ. ಬದುಕಿನ ರಸಗಳಿಗೆ ವಿರಸ, ಸಂಬಂಧ, ಬಾಂಧವ್ಯ, ಮಿತ್ರತ್ವಗಳೇ ಮನಸ್ಸುಗಳ ಬೆಸುಗಿಗೆ ಕಾರಣವಾಗಿ ಜೀವನ ಮಧ್ಯದ ಗಳಿಗೆಗೆ ಹುಡುಗೆಯಾಗಿ ಬೀರಿದ್ದು ಇದೆ, ಬಿಗಿದ್ದು ಇದೆ. ಇಲ್ಲಿ ದ್ವೇಷ, ಅಸೂಯೆ, ಪ್ರೀತಿ, ವಾತ್ಸಲ್ಯ, ಕರುಣೆ ಇತ್ಯಾದಿ ಮನಸ್ಸಿನ ರಸಗಳು ಹುಟ್ಟಿ ಭಾವ ಹೊಯ್ದಾಟ ಹರಿದಾಟಕ್ಕೆ ಪ್ರೇರಣೆಯಾದವುಗಳೇ ಪ್ರತಿಕೂಲ, ಅನುಕೂಲ, ಅನಾನುಕೂಲ ಮನಸ್ಸನ್ನು ಕಟ್ಟುತ್ತವೆ ಮತ್ತು ಮನಸ್ಸನ್ನು ಕೆಡುತ್ತವೆ ಎಂಬುದಕ್ಕೆ ಗಂಗಾ ಪ್ರಸನವೇ ಸಾಕ್ಷಿ. ಗ್ರಾಮೀಣ ಪರಿಸರದ ಸುತ್ತಲಿನ ಬದುಕಿನ ಬಣ್ಣದ ಬೆಳಕಿಗೆ ರಂಗು ನೀಡಿದ್ದು ನಾಟಕಗಳು ಉತ್ತರ ಕರ್ನಾಟಕದ ಸುಪ್ರಸಿದ್ಧ ಬಯಲಾಟಗಳೆಂದೇ ಪ್ರತೀತಿ ಪಡೆದಿದೆ. ಸುಗ್ಗಿ ಕಾಲ ಮುಗಿದ ಸಮಯವನ್ನು ರೈತಾಪಿ ಜನರು ತಮ್ಮ ದನಿವಾರಿಸಿಕೊಳ್ಳಲು, ಮನವನ್ನು ರಂಜಿಸಿ ಸಂತೋಷ ಪಡಲೆಂದು ತಿಂಗಳ ಪರ್ಯಂತರ ರಾತ್ರಿ ಹಗಲಿ ತಾಲೀಮು ಮಾಡಿ ಜಾತ್ರೆ, ಓಕಳಿ, ಹಬ್ಬ ಹರಿದಿನಗಳ ಸಂದರ್ಭದಲ್ಲಿ ರಾತ್ರಿಯಲ್ಲಿ ಗ್ಯಾಸ್ ಬೆಳಕಿನಲ್ಲೋ ಇಲ್ಲವೇ ಕರೆಂಟ್ ಬೆಳಕಿನಲ್ಲೋ ಮುಖಕ್ಕೆ ಬಣ್ಣ ಬಳಿದುಕೊಂಡು ಜರತಾರಿ, ಪಿತಾಂಬರ, ರುಮಾಲು, ಪೇಟ ಇತ್ಯಾದಿ ವಸ್ತ್ರ ವೈಡೂರ್ಯರಿಸಿದ ಸ್ತ್ರೀ ಅಥವಾ ಪುರುಷ ಪಾತ್ರಧಾರಿ ಗೆಜ್ಜೆ ಕಟ್ಟಿದ ಹೆಜ್ಜೆಯನ್ನು ಅಡ್ಡೆ ಅಂದರೆ ರಂಗಸಜ್ಜಿಕೆಯ ಮೇಲೆ ಬಂದರೆಂದರೆ ಪ್ರೇಕ್ಷಕರ ಸಿಳ್ಳು, ಕೇಕೆ, ಸದ್ದು, ರುಮಾಲು ಪೇಟ ಹಾರಿಸಿ ಘರ್ಜಿಸಿ ನಾಟಕದ ರಂಗ ಏರಿಸಿದರೆ ಅಲ್ಲಿ ಒಂದು ರಸಿಕತನದ ರಸಪೂರಿತ ವಾತಾವರಣವೇ ನಿರ್ಮಾಣವಾಗುತ್ತದೆ. ಈ ಗತ್ತು ಗಮ್ಮತ್ತನ್ನು ಉದ್ರೇಕಿಸುವ ನಾಟಕಗಳಲ್ಲಿ ಈ ಸಂಜ್ಞಾಬಾಳ, ಮಿತ್ರದ್ರೋಹಿ ಅಥವಾ ಗಂಗಾಪುರಸನ ಹೆಸರಿನಿಂದ ಪ್ರಖ್ಯಾತವಾಗಿರುವಂಥ ಈ ಸನ್ನಾಟ ನಿಜವಾಗಿಯೂ ಇಲ್ಲಿ ಗಂಗಾಳ ಪಾತ್ರವಂತೂ ಬಲು ಅಚ್ಚುಮೆಚ್ಚಿನದಾಗಿದೆ. ಅವಳ ಪ್ರವೇಶ ಆರಂಭವಾಗುವುದು ಕರೆಸಿದ ಕಾರನೇನೋ ಕಾಂತ ಹರುಷದಿಂದಲೇ ಬಂದೇನೋ ಪ್ರಿಯ ನಾನ ಪ್ರಿಯ ನಿಮಗೆ ಮುಗಿವೆ ಕೈಯ ಕರಸಿದ ಕಾರನೇನೋ ಕಾಂತ ಹರುಷದಿಂದಲೇ ಬಂದೇನೋ ಪ್ರಿಯ ನಾನ. ಹೀಗೆ ಗಂಗಾ ಪದವನ್ನು ಹಾಡುತ್ತಾ ಒಣಪು ವಯ್ಯಾರದ ನಡುಗೆ ಕುಡಿತೊಂದಿಗೆ ರಂಗಮಂಟಪವನ್ನು ಪ್ರವೇಶಿಸುತ್ತಾಳೆ. ಬೈಲಂಗಲ ಶಹರದಲ್ಲಿ ಅದೇ ತಾನೇ ಗಂಡನ ಮನೆಗೆ ಅಂದರೆ ಹೊಸಮಾಲಗಿತ್ತಿಯಾಗಿ ಬಂದಂಥ ಗಂಗಾ, ಆಕೆಯ ಪತಿ ಈರಪ್ಪ ಪ್ರಾಣಕಾಂತ ಬಳ್ಳಾರಿಯ ಮುತ್ತುರತ್ವ ವ್ಯಾಪಾರಕ್ಕಾಗಿ ಹೋಗಬೇಕಂತ ಪ್ರಸಂಗ ಬಂದಾಗ ತನ್ನ ತಮ್ಮಂದಿರ ಅಂತ ವಿರೂಪಾಕ್ಷಿ ಒಕ್ಕಲ್ತನ ಮಾಡುವ ಬಸವಂತ ಕುಸ್ತಿ ಪೈಲ್ವಾನ್ ಇವರಿಗೆ ಹೊಲ ಮನೆ ದನಕರಗಳತ್ತ ಗಮನ ಹರಿಸುವಂತೆ ಹೇಳಿ ಊರ ಕೇರಿಯ ಪರಿಚಯವಿಲ್ಲದ ಗಂಗಾಳಿಗೆ
ತನ್ನ ಜೊತೆಯಾಗಿರಲೆಂದು ಓಣಿಯೊಳಗಿನ ಪರಮಳನ್ನು ಜೊತೆಯಾಗಿರಲು ಹೇಳಿ ವ್ಯಾಪಾರಕ್ಕೆ ತೆರಳೋಣ. ಅದೇ ಸಂದರ್ಭದಲ್ಲಿ ಮರಡಿ ಬಸವಣ್ಣ ದೇವರ ಜಾತ್ರೆಯು ಬಲು ಜೋರಾಗಿ ನಡೆದಿರುವಾಗೆ ತಮ್ಮ ಮನೆ ದೇವರಿಗೆ ನೈವೇದ್ಯ ಅಂದರೆ ಎಡೆಯನ್ನು ಒಯ್ಯುವಾಗ ಅದೇ ಊರಿನ ಮೇಲ್ಮನೆ ಸಾಹುಕಾರ ಯುವಕ ಸಂಗಪ್ಪ ಎಂಬಾತನ ಪರಿಚಯವಾಗುತ್ತದೆ. ಇಲ್ಲಿಂದಲೇ ಕಥಾಹಂತರ ವೃತ್ತಾಂತ ಪ್ರಾರಂಭವಾಗುತ್ತದೆ. ಬೈಲಂಗಲದ ಮತ್ತು ಬೈಲವಾಡದ ಒಂದು ನಂಟನ್ನು ಇಡಿಸಿಕೊಂಡಿರುವಂಥ ಈ ಕತೆ ಬೈಲವಾಡ ಪತ್ತಾರ ಮಾಸ ಆದ್ಮೇಲೆ ಒಂದು ಮಾತು. ಗೋಕಾಕ್ ತಾಲೂಕಿನ ಕೊಳವಿ ಸಮೀಪದಲ್ಲಿರುವಂಥ ಬೆಂಚನಮಡಿ ಗ್ರಾಮ ಸಕಲ ಕಲೆಗಳ ತವರೂರೆಂದರೆ ತಪ್ಪಾಗಲಿಕ್ಕಿಲ್ಲ. ಇಲ್ಲಿಯ ದೊಡ್ಡಾಟ ರಾಮಾಯಣ, ಮಹಾಭಾರತ, ಗದಾಯುದ್ಧ, ಕುರುಕ್ಷೇತ್ರ, ದ್ರೌಪದಿ ವಸ್ತ್ರಾಪರಣ, ಸಣ್ಣಾಟಗಳಂತ ನಿಜಗುಣ ಶಿವಯೋಗಿ, ನಬಿಯಾಟ, ಬಲವಂತ ಬಸವಂತ ಅಂದರೆ ನಾಯಿಯಾಟ, ಕೃಷ್ಣ ಪಾರಿಜಾತ, ಸಂಗ್ಯಾಬಾಯ, ಡಪ್ಪಿನಾಟಗಳಿಗೆ ಸಕಲ ಕಲಾವಲ್ಲಭರ ಅಂತ ಪೂಜ್ಯ ಶ್ರೀ ಚೆನ್ನಯ್ಯ ಸ್ವಾಮಿ ಗದಿಗೆಯ ಮಠಪತಿಯವರೇ ಗುರುಗಳೆಂದು ಹೇಳಲು ತುಂಬ ಹೆಮ್ಮೆ ಎನಿಸುತ್ತದೆ. ಇವರು ಸಂಗ್ಯಾಬಾಳ್ಯ ಸನ್ನಾಟದಲ್ಲಿ ದಪ್ಪು ಬಾರಿಸುವುದಕ್ಕೂ ಎಲ್ಲರೂ ಬಹಳ ಒಂದು ಉತ್ಪ್ರೇಕ್ಷಣೆ ಮಾಡುವುದರ ಜೊತೆಗೆ ಈ ಹಿರಿಯರು ಇಂದಿಗೂ ಲಿಂಗೈಕ್ಯರಾದಂಥ ಅವರನ್ನು ಜನ ಸ್ಮರಿಸುತ್ತಾರೆ. ಇವರ ಅನೇಕ ಶಿಷ್ಯರೆಂದು ಅವರ ಪರಂಪರೆಯನ್ನು ಮುಂದುವರಿಸಿದ್ದಾರೆ. ಇವರ ತಮ್ಮನ ಮಕ್ಕಳಂತ ಬಸಯ್ಯ ಸ್ವಾಮಿ ಆಗಿ ತಿಪ್ಪಯ್ಯ ಸ್ವಾಮಿ, ತಂದೆ ಗುರುಲಿಂಗಯ್ಯ ಮಠಪತಿಯವರು ಕೂಡ ಕಲಾ ಸರಸ್ವತಿಯ ಆರಾಧರಾಗಿದ್ದರು. ಇವರೂ ದಪ್ಪವಾದಕರು. ಇವರ ಸಮಕಾಲೀನ ಮಲ್ಲಪ್ಪ ವೆಂಕಪ್ಪ ಪೂಜಾರಿಯವರು ಕಲೆಗಾಗಿ ಬಹಳಷ್ಟು ದುಡಿದಿದ್ದಾರೆ. ಇವರ ಮಕ್ಕಳ ಅಂತ ಹನುಮಂತ ಹಾಗೂ ವೆಂಕಪ್ಪ ಇವರು ಚನ್ನಬಸಯ್ಯ ಪೂಜಾರಿ, ನಾಗಪ್ಪ ಬೆಳ್ಳಕ್ಕಿ, ಪರಶುರಾಮ್ ತೋಟಗಿ, ಲಕ್ಷ್ಮಣ್ ಇಮ್ಮಡಿ, ರಾಯಪ್ಪ ಇಮ್ಮಡಿ, ಈರಪ್ಪ ಗಿಡ್ನವರು, ಮಹಾದೇವ್ ಹತ್ಪಾಕಿ, ವಾಸುದೇವ್ ಕುಲ್ಕರ್ ಮುಂತಾದವರು ಈ ಸಂಗ್ಯಾಬಾಳ ಕಲಾ ಸೇವೆಗೆ ತಮ್ಮನ್ನು ಅರ್ಪಿಸಿಕೊಂಡಿದ್ದಾರೆ. ಇವರೆಲ್ಲರೂ ಬೆಂಚನಮಡಿ ಹಾಗೂ ಸುತ್ತಮುತ್ತ ಗ್ರಾಮದ ಹಿರಿಯರು, ಪೂಜ್ಯ ಗುರುಗಳಂಥ ಲಿಂಗೈಕ್ಯ ಚಿನ್ನಯ್ಯ ಸ್ವಾಮಿಗಳನ್ನು ಭಕ್ತಿಯಿಂದ ಸ್ಮರಿಸುತ್ತಾರೆ. ಲೋಕದಲ್ಲಿ ಶ್ರೀಮಂತರಿದ್ದರೂ ನಾವು ಅವರನ್ನು ನೆನಪು ಮಾಡುವುದಿಲ್ಲ. ಚೆನ್ನಯ್ಯ ಸ್ವಾಮಿಗಳಂಥ ಹಿರಿಯ ಕಲಾವಿದರ ಕಲಾ ಸಾಧನೆಯನ್ನು ಇಂದಿಗೂ ಜನತೆಯು ಸ್ಮರಿಸುವುದು ದೊಡ್ಡ ಭಾಗ್ಯವೆಂದು ಸ್ಮರಿಸುತ್ತಾ ಕಲಾವಿದರಿಗೆ ಇದಕ್ಕೆ ಹೆಚ್ಚಿನ ಏನೇನೂ ಬೇಕಾಗಿಲ್ಲವೆಂದು ಇವರ ತಮ್ಮನ ಮಗ ಶ್ರೇಷ್ಠ ಹಾರ್ಮೋನಿಯಂ ವಾದಕ ಅಂತ ತಿಪ್ಪಯ್ಯ ಸ್ವಾಮಿ ಹೇಳುತ್ತಾರೆ. ಈ ಲಿಂಗೈಕ್ಯ ಚೆನ್ನಯ್ಯ ಸ್ವಾಮಿ ಅವರನ್ನು ನಾನು ಕಂಡಿಲ್ಲ, ಆದರೆ ಅವರ ಸಾಧನೆಯನ್ನು ಇಂದಿಗೂ ಜನತೆಯು ಮಾತ ಗೌರವಯುತವಾಗಿ ಸ್ಮರಿಸುವುದನ್ನು ನಾನು ಕಂಡು ಭಾವುಕನಾಗಿದ್ದೇನೆ. ಇಂಥ ಹಿರಿಯ ಕಲಾವಿದರಿಗೆ ಈ ಸಂಪಾದಿತ ಕೃತಿ ಗಂಗಾ ಪ್ರಹಸನ ಅರ್ಪಿತವಾಗಿದೆ ಎಂದು ತಿಳಿಸಲಿಕ್ಕೆ ನಾನು ತಮ್ಮೆಲ್ಲರಿಗೆ ಶುಭವನ್ನು ಕೋರಿ ಮುಂದಿನ ಕಥಾವಸ್ತುಕ್ಕೆ ತೆರಳುತ್ತೇನೆ. ಸರ್ವರಿಗೂ ಶುಭವಾಗಲಿ. ಇದುವೇ ಅವರ ಒಂದು ಭಾವಚಿತ್ರ.